ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಫುಲ್ ಫಾರಮ್ಸ್. ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಫುಲ್ ಫಾರಂ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸ್ಪೆಷಲ್ ಇಂಗ್ಲಿಷ್ ಅಲ್ಲಿ 25 ಮಾರ್ಕ್ಸ್ ಇದ್ರೆ ಇದರಲ್ಲಿ ಫುಲ್ ಫಾರಂ ಕೇಳ್ತಾರೆ. ಒಂದಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಪಿಸಿ ಇಂದ ಡಿಸಿ ವರೆಗೆ ಕೂಡ ಈ ಒಂದು ಕ್ವಶನ್ ಬಂದೇ ಬರುತ್ತೆ. ಪಿಸಿ ಇಂದ ಡಿಸಿ ವರೆಗೆ ಕ್ವಶನ್ ಆಗಿವೆ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ OTP, ಪಿನ್, SMS, GPS, PDF, URL, ಅದೇ ರೀತಿ ಪ್ಯಾನ್, ಇವೆಲ್ಲ ಹಲವಾರು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳೇ. ಮುಂದೆ ಬರುವ SDA, FDA ಮತ್ತು KPSC ಹಲವಾರು ಒಂದು ಟೀಟರ್, ಅದೇ ರೀತಿ TET, ಅದೇ ರೀತಿ HSTR ಹಲವಾರು ಎಕ್ಸಾಮ್ ಅಲ್ಲಿ BPED ಎಕ್ಸಾಮ್ ಅಲ್ಲಿ ಕೂಡ ಬಂದೇ ಬರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. HSTR ಅಲ್ಲಿ HSTR ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ 25 ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳು. ಇದರಲ್ಲಿ ಕೂಡ ಕ್ವಶನ್ಗಳು ಆಗಿವೆ. ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಫುಲ್ ಫಾರಮ್ಸ್. ಅದೇ ರೀತಿ OTP ಫುಲ್ ಫಾರ್ಮ್ ಏನಪ್ಪ? ನಾವು ಯಾವುದೇ ಒಂದು ಬ್ಯಾಂಕ್ ಇಂದ OTP ಬರುತ್ತೆ, ಯಾಕಂದ್ರೆ ನಾವು ಯಾವುದೇ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ OTP ಬರುತ್ತೆ. ಆ OTP ಅಂತಾರಲ್ಲ, ಆ OTP ಫುಲ್ ಫಾರ್ಮ್ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. OTP ಅಂದ್ರೆ ಏನು? ನೀವು OTP ಅಂತೀವಿ ಅಷ್ಟೇ. OTP ಅಂದ್ರೆ ಏನು? OTP ಫುಲ್ ಫಾರ್ಮ್ ನೋಡಿ ವಿದ್ಯಾರ್ಥಿಗಳು, ಹಲವಾರು ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. OTP O ಅಂದ್ರೆ ಒನ್, T ಅಂದ್ರೆ ಟೈಮ್, P ಅಂದ್ರೆ ಪಾಸ್ವರ್ಡ್. ಒನ್ ಟೈಮ್ ಪಾಸ್ವರ್ಡ್. OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಅದೇ ರೀತಿ ವಿದ್ಯಾರ್ಥಿಗಳ ಪಿನ್ ಫುಲ್ ಫಾರ್ಮ್. ಪಿನ್ ಇವಾಗ ಯಾವುದೇ ಒಂದು ಊರಿಗೆ ಪಿನ್ ಇರುತ್ತೆ. ಅದೇ ರೀತಿ ನಮ್ಮೂರಿಗೆ ಯಾವ್ದು ಇದಪ್ಪ ಯಾಪಲ್ ದಿನಿ ಅಂದ್ರೆ 584 102 ಯಾಪಲ್ ದಿನಿ YPD. ಅದೇ ರೀತಿ ರಾಯಚೂರಿಗೆ ಯಾವ್ದಿದಪ್ಪ RCR ಗೆ ರಾಯಚೂರಿಗೆ ಯಾವ್ದಿದಪ್ಪ ಅಂದ್ರೆ 584 101. ಇದೊಂದು ಪಿನ್ ವಿದ್ಯಾರ್ಥಿಗಳೇ, ಪಿನ್ ಅಂತೀವಿ. ಅದೇ ರೀತಿ ಪಿನ್ ಅಂದ್ರೆ ಫುಲ್ ಫಾರ್ಮ್ ಗೊತ್ತಿರಬೇಕಲ್ಲ ವಿದ್ಯಾರ್ಥಿಗಳು. ಪಿನ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ನೋಡಿ, ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್. ಅಂದ್ರೆ ಆ ಒಂದು ಸ್ಥಳಕ್ಕೆ ಪರ್ಸನಲ್ ಆಗಿ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ. ನಾವು ಪಿನ್ ನಂಬರ್ ಹೊಡೆದ್ರೆ ಆ ಒಂದು ಸ್ಥಳ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ನಾವು ಯಾವುದೇ ಒಂದು ಪೋಸ್ಟ್ ಹಾಕಿದ್ರು ಆ ಪಿನ್ ಹೊಡೆದ್ರೆ ಆಟೋಮೆಟಿಕ್ ಆಗಿ ಆ ಪೋಸ್ಟ್ ದಲ್ಲಿರುವ ಎಲ್ಲಾ ವಸ್ತುಗಳು ಆ ಒಂದು ಸ್ಥಳಕ್ಕೆ ಹೋಗುತ್ತವೆ. ಅದೇ ರೀತಿ ವಿದ್ಯಾರ್ಥಿಗಳೇ SMS. ಅದೇ ರೀತಿ ನಮ್ಮ ಫೋನ್ ಅಲ್ಲಿ SMS ಗಳು ಬರ್ತಾವಲ್ಲ, ಆ ಒಂದು SMS ನ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ. SMS ಅಂತೀವಿ, ಅದೊಂದು ಫುಲ್ ಫಾರ್ಮ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್. SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್. ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. KPSC ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ಈ ಒಂದು SSC ಅಲ್ಲಿ ಕೂಡ ಕ್ವಶನ್ ಆಗಿದೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಅಲ್ಲಿ ವಿದ್ಯಾರ್ಥಿಗಳೇ. SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್. SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್ ವಿದ್ಯಾರ್ಥಿಗಳು. ಅದೇ ರೀತಿ GPS ಅಂದ್ರೆ ಏನಪ್ಪಾ? ನಾವು ಯಾವುದೇ ಒಂದು ಸ್ಥಳದಲ್ಲಿ ಮನೆ ಕಟ್ಟುವಾಗ ಪಂಚಾಯತ್ ಅವರು ಬಂದು GPS ಮಾಡ್ತಾರಲ್ಲ, GPS ಬಂದಾಗ ಇದೇ ಸ್ಥಳದಲ್ಲಿ ಈ ಒಂದು ಮನೆ ಇದೆ ಎಂದು ಗುರುತಿಸುವುದೇ GPS ವಿದ್ಯಾರ್ಥಿಗಳೇ. GPS ಮೂಲಕನೇ ಅನೇಕ ಒಂದು ಫೋಟೋಗಳನ್ನು ತೆಗೆದುಕೊಂಡು ಬಿಲ್ಗಳನ್ನು ಮಾಡುತ್ತಾರೆ. PDO ಆಗಲಿ, ಕಾರ್ಯದರ್ಶಿ ಆಗಲಿ. ಅದೇ ರೀತಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ಈ ಒಂದು GPS ಮೂಲಕ. ಅದೇ ರೀತಿ ನಮ್ಗೆ ಯಾವುದೇ ಒಂದು ಅನಾಹುತಿ ಆದಾಗ ಅಲ್ಲಿ GPS ಮೂಲಕ ಫೋಟೋಗಳನ್ನು ತೆಗೆದುಕೊಂಡು ನಮಗೆ ಪರಿಹಾರಕ್ಕಾಗಿ GPS ಮೂಲಕನೇ ಫೋಟೋಗಳನ್ನು ಹೊಡೆಯುತ್ತಾರೆ. ಬೈಕ್ ಆಕ್ಸಿಡೆಂಟ್ ಆಗಲಿ, ಯಾವುದೇ ಒಂದಾಗಲಿ GPS ಮೂಲಕ ಆ ಸ್ಥಳದ ಬಗ್ಗೆ ಅಲ್ಲಿ ಐಡೆಂಟಿಫಿಕೇಶನ್ ಬರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ GPS ಅಂದ್ರೆ ಏನಪ್ಪ ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಗ್ರಾಫಿಕ್ಸ್. ಅಂದ್ರೆ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಗ್ರಾಫಿಕ್ಸ್. ಅಂದ್ರೆ ನಾವು ಯಾವುದೇ ಒಂದು ಸ್ಥಳದಲ್ಲಿ ಇದ್ರೂ ಕೂಡ ಆ ಒಂದು ಗ್ರಾಫಿಕ್ಸ್ ಫೋಟೋಗಳನ್ನು ನಾವು ಬೇರೆಯವರಿಗೆ ಕೂಡ ಕಳಿಸಬಹುದು. GPS ಮೂಲಕ ನಾವು ಶೇರ್ ಮಾಡಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ PDF ಅಂದ್ರೆ ಏನಪ್ಪಾ? ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನು, ಹಲವಾರು ಡಾಕ್ಯುಮೆಂಟ್ ಅನ್ನು ಒಂದು ಕೂಡಿಸಿ PDF ಮೂಲಕ ಇನ್ನೊಬ್ಬರಿಗೆ ಹಾಕಬೇಕು. ಇನ್ನೊಬ್ಬರು ಅವರು PDF ಮೂಲಕ ಪ್ರಿಂಟ್ ಗಳನ್ನು ತೆಗೆದುಕೊಳ್ಳುತ್ತಾರೆ. ಆ ರೀತಿಯಾಗಿ ವಿದ್ಯಾರ್ಥಿಗಳು PDF ಅಂದ್ರೆ ಏನಪ್ಪಾ ಅಂದ್ರೆ PDF ಅಂದ್ರೆ ಪೋರ್ಟಲ್ ಡಾಕ್ಯುಮೆಂಟ್ ಫಾರ್ಮೇಟ್. PDF ಒಂದು ಬುಕ್ ತರ ಒಂದೊಂದು ಫೋಟೋ ತೆಗೆದು ನಾವು ಒಂದೇ ಸಲ PDF ಮಾಡಿ ಇನ್ನೊಬ್ಬರಿಗೆ ಕಳಿಸಬಹುದು ವಿದ್ಯಾರ್ಥಿಗಳು PDF ಮೂಲಕ. ಅದೇ ರೀತಿ ವಿದ್ಯಾರ್ಥಿಗಳು URL ಇದು ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. URL ಅಂದ್ರೆ ಏನಪ್ಪಾ ಅಂದ್ರೆ ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್. ಅಂದ್ರೆ ನಾವು ಯಾವುದೇ ಒಂದು ಸರ್ಚ್ ಮಾಡುವಾಗ ನಮ್ಮ ಫೋನ್ ಅಲ್ಲಿ URL ಅಂತ ಬರುತ್ತೆ. ಆ URL ಮೂಲಕ ಮತ್ತೆ ನಾವು ನಮ್ಗೆ ಏನಾದ್ರು ಬೇಕಪ್ಪ ಅಂದ್ರೆ, ಅದೇ ರೀತಿ KPSC ಸಿಲೆಬಸ್ ಬೇಕು, ಇಲ್ಲಂದ್ರೆ SSC ಸಿಲೆಬಸ್ ಬೇಕು, ಇಲ್ಲಂದ್ರೆ ಪೊಲೀಸ್ ಇಲಾಖೆ ಸಿಲೆಬಸ್ ಬೇಕು, ಯಾವುದೇ ಒಂದು ಸಿಲೆಬಸ್ ಅನ್ನು ಹುಡುಕಬೇಕಾದ್ರೆ URL ಫಸ್ಟ್ ಬರುತ್ತೆ. ಅದೇ ರೀತಿ ಯೂನಿಫಾರ್ಮ್, ಅದೇ ರೀತಿ ರಿಸರ್ಚ್ ಲೊಕೇಟರ್. ಅದೇ ರೀತಿ ವಿದ್ಯಾರ್ಥಿಗಳು ಪ್ಯಾನ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ಯಾನ್ ಕಾರ್ಡ್ ನ ಫುಲ್ ಫಾರ್ಮ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಪ್ಯಾನ್ ಕಾರ್ಡ್ ಪ್ರತಿಯೊಂದು ಕೆಲಸಕ್ಕೂ ಕೂಡ ಇವಾಗ ಪ್ಯಾನ್ ಕಾರ್ಡ್ ಇದ್ದೇ ಇರಬೇಕು ವಿದ್ಯಾರ್ಥಿಗಳೇ. ಈ ಒಂದು ಗವರ್ಮೆಂಟ್ ಕೆಲಸದಲ್ಲಿ, ಅದೇ ರೀತಿ ಈ ಒಂದು ಡಾಕ್ಯುಮೆಂಟ್ ಅಕೌಂಟ್ ತೆಗಿಸಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು. ಅದೇ ರೀತಿ ಬೇರೆ ಕೆಲಸಗಳಿಗೆ ಕೂಡ ಇವತ್ತು ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳೇ. ಹೆಚ್ಚಿನ ಅಮೌಂಟ್ ಕೂಡ ಡ್ರಾ ಮಾಡ್ಬೇಕಂದ್ರೆ ಪ್ಯಾನ್ ಕಾರ್ಡ್ ಬೇಕು. ಹೆಚ್ಚಿನ ಅಮೌಂಟ್ ಹಾಕ್ಬೇಕಂದ್ರೆ ಕೂಡ ಪ್ಯಾನ್ ಕಾರ್ಡ್ ಬೇಕು. ಅದೇ ರೀತಿ ಯಾವುದೇ ಒಂದು ಗವರ್ಮೆಂಟ್ ಕೆಲಸಕ್ಕೆ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ. ಪ್ಯಾನ್ ಕಾರ್ಡ್ ಅಂದ್ರೆ ಏನಪ್ಪಾ? ಪ್ಯಾನ್ ಅಂದ್ರೆ ಏನು? ಪರ್ಮನೆಂಟ್ ಅಕೌಂಟ್ ನಂಬರ್. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪ್ಯಾನ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಇವೆಲ್ಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳೇ. ಪದೇ ರಿಪೀಟ್ ಆಗಿ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಬಂದೇ ಬರುತ್ತೆ. ಅದೇ ರೀತಿ OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್. ಅದೇ ರೀತಿ ಪಿನ್ ಅಂದ್ರೆ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್. ಅದೇ ರೀತಿ SMS ಶಾರ್ಟ್ ಮೆಸೇಜ್ ಸರ್ವಿಸ್. ಅದೇ ರೀತಿ GPS ಅಂದ್ರೆ ಗ್ಲೋಬಲ್ ಪೊಸಿಷನಿಂಗ್ ಗ್ರಾಫಿಕ್ಸ್. ಅದೇ ರೀತಿ PDF ಅಂದ್ರೆ ಪೋರ್ಟಲ್ ಡಾಕ್ಯುಮೆಂಟ್ ಫಾರ್ಮೇಟ್. ಅದೇ ರೀತಿ URL ಅಂದ್ರೆ ಯೂನಿಫಾರ್ಮ್
ರಿಸರ್ಚ್ ಲೊಕೇಟರ್. ಅದೇ ರೀತಿ ಪ್ಯಾನ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಈ ಫುಲ್ ಫಾರ್ಮ್ಗಳು ಅನೇಕ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ ನೋಟ್ಸ್ ಮಾಡಿ ವಿದ್ಯಾರ್ಥಿಗಳೇ. ನೋಟ್ಸ್ ಮಾಡಿ, ಆದಷ್ಟು ಮಟ್ಟಿಗೆ ನೋಟ್ಸ್ ಮಾಡಿ. ಈ ಒಂದು ಎಲ್ಲಾ ಒಂದು ನೋಟ್ಸ್ ಮಾಡಿ. ನಾನು ಹೇಳಿದ 16 ಕ್ಲಾಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಎಲ್ಲಾ ಕ್ಲಾಸ್ಗಳು ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದೆ ಬರುವ ಎಕ್ಸಾಮ್ಗಳಿಗೆ ತುಂಬಾ ಉಪಯೋಗವಾಗುತ್ತೆ. ಅದೇ ರೀತಿ ಈ ಒಂದು ಫುಲ್ ಫಾರ್ಮ್ಗಳು ಈ ಮೊರಾರ್ಜಿ ದೇಸಾಯಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಡಿಸ್ಟಿಕ್ ಡಿಸಿ ವರೆಗೆ ಕೂಡ ಕೇಳುತ್ತಾರೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅನೇಕ ಎಕ್ಸಾಮ್ ಅಲ್ಲಿ ಕೂಡ ಕೇಳುತ್ತಾರೆ ವಿದ್ಯಾರ್ಥಿಗಳೇ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿದ್ಯಾರ್ಥಿಗಳು. ದಯವಿಟ್ಟು ಕಂಪಲ್ಸರಿ ಶೇರ್ ಮಾಡಿ. ನೀವು ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ.